ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ನಾನಿವತ್ತೊಂದು ಸೂಪರ್ ಹೆಲ್ದಿಯಾಗಿರೋ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಒಣಗೊನೆ ಸೊಪ್ಪಿನ ಬಸ್ಸಾರು. ಈಗಿನ ಸಮ್ಮರ್ ಸೀಸನಲ್ಲಿ ಇದು ತುಂಬ ಸಿಗುತ್ತೆ, ಅದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು ಇದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ನಾನು ಒಂದು ಸ್ವಲ್ಪ ಒಣಗೊನೆ ಸೊಪ್ಪು ಅಂದರೆ ಒಂದು ಬೌಲಷ್ಟು ಒಣಗೊನೆ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಹೂವು ಎಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 3/4 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಇದು ಸಾಂಬಾರು ಮಾಡೋದಕ್ಕೆ ಒಂದು ಮಸಾಲೆ ಬೇಕು. ಆ ಮಸಾಲೆಗೆ 1 ಟೊಮೊಟೊ, 1 ಈರುಳ್ಳಿ, 2 ಟೇಬಲ್ ಸ್ಪೂನ್ ಮನೇಲೇ ಮಾಡಿರೋ ಬೇಳೆ ಸಾಂಬಾರು ಪುಡಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಮೆಣಸು ಮತ್ತು ಒಂದು 3/4 ಬೌಲಷ್ಟು ತೆಂಗಿನಕಾಯಿ ತುರಿ ಸ್ನೇಹಿತರೆ. ಇದು ಒಂದು 5 ಜನಕ್ಕಾಗುತ್ತೆ ನಾನು ಮಾಡ್ತಾ ಇರೋ ಸಾಂಬಾರು. ಮತ್ತು ಜೊತೆಗೆ ಇದು ಸಾಂಬಾರು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5 ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, 1/4 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ. ಜೊತೆಗೆ ಇದು ಬಂದು ಸೊಪ್ಪು ಒಗ್ಗರಣೆಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟು ಸ್ನೇಹಿತರೆ. ಇಷ್ಟು ಸೊಪ್ಪು ಒಗ್ಗರಣೆಗೆ ಇಷ್ಟು ಇಟ್ಕೊಂಡು ಸೂಪರ್ ಹೆಲ್ದಿಯಾಗಿರೋ ಈ ಒಣಗೊನೆ ಸೊಪ್ಪಿನ ಬಸ್ಸಾರು ಮಾಡೋಣ ಬನ್ನಿ. ಮೊದಲು ನಾನಿಲ್ಲಿ 1 ಕಪ್ ಏನು ನಿಮಗೆ 3/4 ಕಪ್ ಬೇಳೆ ತೊಗೊಂಡಿದೆ ಅಂತಂದಿದ್ರು, ಅದನ್ನು ತೊಳೆದು ಬೇಯೋಕ್ಕೆ ಒಂದು ಪಾತ್ರೆಲಿ ಹಾಕಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ರುಚಿಗೆ ಅಂತಂದರೆ ಇವಾಗ ನಮಗೆ ಫಸ್ಟೇ ಗೊತ್ತಾಗಲ್ಲ ಎಷ್ಟು ಬೇಕಾಗುತ್ತೆ ಅಂತ. ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಸೊಪ್ಪು ಹಾಕಿದ್ಮೇಲೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿವ್ರಂತೆ. ಈ ಉಪ್ಪು ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೆಂದ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈ ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಈಗ ಪಕ್ಕದಲ್ಲಿ ನಾನು ಸೊಪ್ಪು ಕೂಡ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ನೋಡಿ, ಇವಾಗ ಬೇಳೆ ಬೇಯ್ತಾ ಇದೆ. ಈ ಬೇಯ್ತಾ ಇರ್ಬೇಕಾದ್ರೆ ಅವಾಗವಾಗ ಒಂದು ಸಲ ಈ ಥರ ಚೆಕ್ ಮಾಡ್ಕೊಳ್ಳಿ ಬೇಳೆ ಬೆಂದಿದೆಯಾ ಅಂತ. ತುಂಬ ಬೇಯೋದು ಬೇಡ, ಒಂದು 60% ಅಷ್ಟು ಬೇಳೆ ಬೆಂದಿದ್ರೆ ಸಾಕು. ಆವಾಗ ನಾವು ಸೊಪ್ಪು ಹಾಕಿ ಬೇಯಿಸ್ಕೋಬೋದು. ಫುಲ್ಲು ಬೇಯಿಸ್ಬಿಟ್ರೆ ಏನಾಗೋಗುತ್ತೆ, ಸೊಪ್ಪು ಹಾಕಿದಾಗ ಸೊಪ್ಪಲ್ಲಿ ಬೇಳೆ ಎಲ್ಲ ಕಲಸೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ನೀವು ಎತ್ತಿ ಬೇಳೆ ನೋಡಿದಾಗ ಈ ಥರ ಒಂದು ಸ್ವಲ್ಪ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ಪ್ರೆಸ್ ಆಗಬೇಕು, ನೀಟಾಗಿ ಗಟ್ಟಿಯಾಗಿರ್ಬೋದು, ಸ್ವಲ್ಪ ಸಾಫ್ಟಾಗಿರಬೇಕು, ಆವಾಗ ಬೇಳೆ ಬೆಂದಿದೆ ಅಂತ. ಈಗ ನಾನು ತೊಳೆದಿಟ್ಕೊಂಡಿರೋ ಒಣಗೊನೆ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಿಂದರೆ ಉದ್ದ ಸಿಕ್ಕಿದ್ರೆ ಬಾಯಿಂದ ಬಿಸಾಕ್ಬಿಡ್ತಾರೆ. ದೊಡ್ಡವರಾದರೆ ನಾವು ಹಿಂಗೆ ಬೇಕಾದ್ರೆ ತಿನ್ಕೋತೀವಿ. ಇದು ಮನೇಲಿ ಮಕ್ಕಳುಗಳಿದ್ರೆ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಸೋಸ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಸೋಸ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಇದರಲ್ಲಿ ಬೇರು ಮತ್ತು ಸಣ್ಣ ಹೂವುಗಳಿರುತ್ತೆ. ಅದನ್ನು ತುಂಬ ದಪ್ಪ ಇದ್ದರೆ ಮಾತ್ರ ಹೂವುಗಳು ಕಿತ್ತಾಕ್ಬಿಟ್ಟು ನೀಟಾಗಿ ಬೇರನ್ನೆಲ್ಲ ಕಿತ್ತಾಕ್ಬಿಟ್ಟು ಕಪ್ಪು ಕಲರ್ ಥರ ಬರುತ್ತೆ, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ನೀಟಾಗಿ ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ಹಾಕ್ಕೊಂಡು ಇದು ಬೇಯಕ್ಕೆ ಬಿಟ್ಕೊಂಡ್ರೆ ಒಂದು 10 ನಿಮಿಷ ಸಾಕು ಅಷ್ಟೇ ಸ್ನೇಹಿತರೆ. ಸೊಪ್ಪು ಬೇಗ ಬೆಂದ್ಕೊಬಿಡುತ್ತೆ. ನೀವು ಆಮೇಲೆ ಬೇಕಾದ್ರೆ ಒಂದು ಸಲ ರುಚಿ ನೋಡ್ಬೋದು. ನೋಡಿ, ಈ ಥರ ನಾನು ಸೊಪ್ಪನ್ನ ಕೈಯಲ್ಲಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಆ ಥರ ಮಾಡಿದಾಗ ನೀಟಾಗಿ ಈ ಥರ ಸೊಪ್ಪು ಹಿಂಗಾದರೆ ಬೆಂದಿದೆ ಅಂತ ಅರ್ಥ. ಈಗ ನಾನು ಇದನ್ನು ಸಪ್ರೇಟ್ ಸೋಸ್ಕೊತಾ ಇದ್ದೀನಿ ಒಂದು ಬೇರೆ ಇದಕ್ಕೆ ಹಾಕ್ಕೊಂಡು. ನೋಡಿ ಸ್ನೇಹಿತರೆ, ಇಷ್ಟು ಚೆನ್ನಾಗಿ ಬಂದಿದೆ, ಈ ಥರ ಬಂದಿದೆ. ಇದಿಷ್ಟೇ. ನೀವು ಬಸ್ಸಾರು ಏನಾದ್ರು ಮಾಡೋಕ್ಕೆ ಇಷ್ಟ ಇಲ್ಲ ಮಸಾಲೆ ಥರ ಹಾಕಿ ಅಂತಂದರೆ ಇಷ್ಟೇ. ಈ ಸೊಪ್ಪಿಗೆ ನಾನು ಏನಾಗಲಿ ನಿಮಗೆ ಒಗ್ಗರಣೆ ತೋರಿಸೋದ್ನೋ ಆ ಒಗ್ಗರಣೆನ ಸೊಪ್ಪು ಹಾಕ್ಕೊಂಡು ಸಾಂಬಾರಿಗೆ ಅಂತ ಒಗ್ಗರಣೆ ತೋರಿಸೋದ್ರಿಂದ ಈ ಉಪ್ಪು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಾಂಬಾರು ಬೇಕು ಅನ್ನೋರು ನೀವು ಸಾಂಬಾರು ಮಾಡ್ಕೋಬೋದು. ಈಗ ನಾನು ಆಗಲೇ ತೋರಿಸಿದ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಈಗ ರುಬ್ಕೋತಾ ಇದ್ದೀನಿ. ತೆಂಗಿನಕಾಯಿ, ಮೆಣಸು, ಜೀರಿಗೆ, ಬೇಳೆ ಸಾಂಬಾರು ಪುಡಿ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು, ನೆಲ್ಲಿಕಾಯಿ ಗಾತ್ರದಷ್ಟು. ಯಾಕಂದರೆ ನಾನು ಟೊಮೊಟೊನೂ ಹಾಕಿದ್ದೀನಿ, ಹುಣಸೆನೂ ಹಾಕಿದ್ದೀನಿ. ಇಲ್ಲಿ ಹುಣಸೆಹಣ್ಣು ಹಾಕಿರೋ ಟೇಸ್ಟ್ ಚೆನ್ನಾಗಿರೋದು, ಅದಕ್ಕೋಸ್ಕರ. ಜೊತೆಗೆ ನಾನು ಇಲ್ಲಿ ಕಳ್ಳೆ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಈ ಬೆಂದಿರೋ ಸೊಪ್ಪನ್ನೇ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಅದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ, ಅದಕ್ಕೋಸ್ಕರ ಅಷ್ಟೇ. ಒಂದು ಸ್ವಲ್ಪ ಒಂದು ಮಾಮೂಲಿ ಒಂದು ಸ್ಪೂನ್ ಇರುತ್ತಲ್ಲ, ಅದರಲ್ಲಿ 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಸೊಪ್ಪು ಮತ್ತು ಬೇಳೆ ಎರಡೂ ರುಬ್ಕೊ ಬಂದಮೇಲೆ ಇವಾಗ ಇದನ್ನು ಸಾಂಬಾರನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಂಬಾರು ಒಗ್ಗರಣೆಗೆ ನಾನೊಂದು ಅದೇ ಸೇಮ್ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಮತ್ತು ಈ ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬೋದಕ್ಕೂ ಬೆಳ್ಳುಳ್ಳಿ ಹಾಕಿದ್ದೀವಿ, ಅದಕ್ಕೆ ಇಲ್ಲಿಗೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಹಾಕಲೇಬೇಕು ಅಂತೇನಿಲ್ಲ. ಈಗ ಇದಿಷ್ಟಕ್ಕೆ ಬೇಕಾದ್ರೆ ನೀವು ಉಪ್ಸಾರು ಇತ್ತಲ್ಲ ಅದನ್ನು ಹಾಕ್ಬಿಟ್ರೆ ಉಪ್ಸಾರು ರೆಡಿ ಆಗುತ್ತೆ. ಒಗ್ಗರಣೆ ಇಟ್ಬಿಟ್ಟು ಈರುಳ್ಳಿ ಹಾಕೋಕ್ಕೂ ಮುಂಚೆ ಉಪ್ಸಾರು ಏನಿದೆ ಸೇರಿಸ್ಬಿಟ್ರೆ ಬರೀ ಉಪ್ಸಾರು ಆಗುತ್ತೆ, ಅದು ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬೇಡಪ್ಪ ಸಾಂಬಾರು ಬೇಕು ನಮಗೆ ಜಾಸ್ತಿ ಜನಕ್ಕೆ ಬೇಕು ಅನ್ನೋರು ಈಗ ಈರುಳ್ಳಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅನ್ನೋರು ಈ ಟೈಮಲ್ಲಿ ನೀವು ಹಿಂಗು ಕೂಡ ಸೇರಿಸ್ಕೋಬೋದು.
ಬೆಳ್ಳುಳ್ಳಿನೇ ಹಾಕಬೇಕು ಅಂತೇನಿಲ್ಲ. ಈಗ ಇದೊಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಬಂದಮೇಲೆ ನಾನು ರುಬ್ಬಿರೋ ಮಸಾಲೆ ಏನಿತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಇದು ಹುಳಿ ಸ್ವಲ್ಪ ಕಮ್ಮಿ ಬರುತ್ತೆ, ಯಾಕಂದರೆ ನಾನು 2 ಕ್ವಾಂಟಿಟಿ ಕಮ್ಮಿ ಹಾಕಿದ್ದೀನಿ, ಹುಣಸೆಹಣ್ಣು ಮತ್ತು ಟೊಮೊಟೊ. ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಈ ಟೊಮೊಟೊ ಮುಖಾಂತರನಾದ್ರೂ ಸೇರಿಸ್ಕೋಬೋದು, ಇಲ್ಲಾಂದರೆ ಹುಣಸೆಹಣ್ಣು ಮುಖಾಂತರನಾದರೂ ಸೇರಿಸ್ಕೋಬೋದು. ನಿಮ್ಗೆ ಯಾವ ಥರ ಕಂಫರ್ಟ್ ಇದೆಯೋ ಅದನ್ನು ಸೇರಿಸ್ಕೊಳ್ಳಿ. ಈ ಹುಣಸೆಹಣ್ಣು ಹಾಕೊಂಡ್ರೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಇನ್ನೊಂದು ಟೊಮೊಟೊ ಸೇರಿಸ್ಕೊಳ್ಳಿ. ಈಗ ಇದಾದಮೇಲೆ ನಾನು ಈ ಬಸ್ತಿಕೊಂಡಿದ್ನಲ್ಲ ಉಪ್ಸಾರು ಸೊಪ್ಪುದು ನೀರು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು, ಗಟ್ಟಿ ಬೇಕು ಅನ್ನೋರು ಗಟ್ಟಿಗೆ, ತೆಳುವಾಗಿ ಸಾಂಬಾರು ಬೇಕು ಅನ್ನೋರು ತೆಳುವಾಗಿ ನೀರನ್ನ ಅಡ್ಜಸ್ಟ್ ಮಾಡಿ ಸೇರಿಸ್ಕೊಳ್ಳಿ. ನಾನು ನಮ್ಮ ಮನೇಲಿ ಯಾವ ರೀತಿ ಸಾಂಬಾರು ಬೇಕೋ ಆ ಥರ ಸೇರಿಸ್ಕೊತಾ ಇದ್ದೀನಿ. ಜಾರಿಗೆ ಒಂದು ಸ್ವಲ್ಪ ಮಸಾಲೆ ಇನ್ನೂ ಮಿಕ್ಕಿತ್ತು, ಅದಕ್ಕೆ ನೀರು ಹಾಕಿ ಸೇರಿಸ್ಕೊಂಡು ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಆಗಲೇ ನಾವು ಉಪ್ಪು ಬೇಳೆ ಬೇಯೋದಕ್ಕೆ ಮಾತ್ರ ಹಾಕಿದ್ವಿ, ಉಪ್ಪು ಹಾಕಿರಲಿಲ್ಲ ಮತ್ತೆ. ಸೊ ಈಗ ನೀವು ನೋಡ್ಕೊಳ್ಳಿ ಉಪ್ಪನ್ನ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನೋಡಿಕೊಂಡು ನಿಮಗೆ ಸೇರಿಸ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈಗ ಇದನ್ನು ಒಂದು ಕುದಿಯೋಕ್ಕೆ ಕೊಡೋಣ. ತುಂಬ ಜಾಸ್ತಿ ಏನು ಬೇಕಾಗಿಲ್ಲ, ಯಾಕಂತಂದರೆ ಇಲ್ಲಿ ಆಲ್ರೆಡಿ ನಾವು ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದೀವಿ, ಮತ್ತು ಬೇಳೆ ಬೆಂದಿರೋ ನೀರು ಕೂಡ ಹಾಕಿದ್ದೀವಲ್ವ. ಒಂದು 10 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕು. ಅಲ್ಲಿ ಬೇಯೋ ತನಕ ನಾವು ಈ ಕಡೆ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ. ಸೊಪ್ಪು ಒಗ್ಗರಣೆಗೆ ನಾನೊಂದು ಬಾಣಲಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಸೇರಿಸ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಇಷ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಳ್ಳಿ. ನೀವು ಆನಿಯನ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಪಲ್ಯ ಜಾಸ್ತಿ ಇದ್ದಷ್ಟು ಆನಿಯನ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಸೊಪ್ಪು ಮತ್ತು ಬೇಳೆ 2 ಕಮ್ಮಿ ಇರೋದ್ರಿಂದ ನಾನು ಸಣ್ಣದು 2 ಈರುಳ್ಳಿ ಅಥವಾ ದಪ್ಪದು 1 ಈರುಳ್ಳಿ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅನ್ನಬೇಕಾದ್ರೆ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಸೊಪ್ಪಲ್ಲಿ ಫಸ್ಟು ಮೇನ್ ಏನಪ್ಪ ಅಂತಂದರೆ, ಈ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದಂತೆ ಸ್ನೇಹಿತರೆ. ಕಣ್ಣು ಈಗ ಯಾರೆಲ್ಲ ಲ್ಯಾಪ್ಟಾಪು ಜಾಸ್ತಿ ಮೊಬೈಲು ನೋಡೋ ಅಂಥವ್ರು ಇರ್ತಾರೋ ಅವರು ಈ ಸೀಸನಲ್ಲಿ ಈ ಸೊಪ್ಪು ಸಿಕ್ಕಿದ್ರೆ ಮಿಸ್ ಮಾಡ್ದೇ ಯೂಸ್ ಮಾಡಿ. ಒಣಗೊನೆ ಸೊಪ್ಪು ಸಾಂಬಾರು ಅಷ್ಟೇ, ಉಪ್ಸಾರು ಅಷ್ಟೇ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಇದ್ರದ್ದು. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಈ ಇಕ್ಕೊಂಡಿದ್ನಲ್ಲ ಸೊಪ್ಪು, ಕಾಳು ಸೊಪ್ಪು ಎರಡನ್ನು ಅದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ತುಂಬ ಜಾಸ್ತಿನೂ ಮಿಕ್ಸ್ ಮಾಡಬೇಡಿ, ಬೇಳೆ ಸೊಪ್ಪು ಎಲ್ಲ ಕಲಿಸ್ದಂಗೆ ಆಗೋಗುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು, ಯಾಕಂದರೆ ಚೆನ್ನಾಗಿ ಬೆಂದಿರುತ್ತೆ. ಈರುಳ್ಳಿನೂ ಅಷ್ಟೇ, ಅದಕ್ಕೆ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸೇರಿಸಿ ಅಂದಿದ್ದು. ಈಗ ಇದಕ್ಕೆ ತುರಿದಿರೋ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಕಾಯಿ ತುರಿ ಹಾಕಿದ್ರೆ. ಈ ಯಾರಿಗೆಲ್ಲ ಕಾಯಿ ತುರಿ ಹಾಕಿದ್ರೆ ಇಷ್ಟ ಇಲ್ವೋ ಅವ್ರು ಸ್ಕಿಪ್ ಮಾಡ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಯಿ ತುರಿ ಜಾಸ್ತಿ ಹಾಕೋತಾ ಇದ್ದೀನಿ, ಯಾಕಂದರೆ ನನಗೆ ಕಾಯಿ ತುರಿ ಹಾಕೊಳ್ಳೋದಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಇಷ್ಟೇ ಸ್ನೇಹಿತರೆ. ಇದನ್ನು ನೀವು ಒಂದ್ಸಲ ಉಪ್ಪು ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಸೊಪ್ಪು ಒಂದು ಸ್ವಲ್ಪ ತಿಂದು ಉಪ್ಪು ಕಮ್ಮಿ ಇತ್ತು ಅಂತಂದರೆ ಸ್ವಲ್ಪ ಲೈಟಾಗಿ ಸೊಪ್ಪು ಉರಿಬೇಕಾದ್ರೆ ನಿಮ್ಮ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನನಗೆ ಉಪ್ಪು ಕರೆಕ್ಟಾಗಿತ್ತು, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ. ಇದಿಷ್ಟೇ ಸ್ನೇಹಿತರೆ, ಈಗ ರೆಡಿಯಾಗಿದೆ ಬಸ್ಸಾರು. ಸಾಂಬಾರು ಆ ಕಡೆ ಕುದ್ದಿತ್ತು, ಅದೊಂದು ಕ್ಲಿಪ್ ಮಿಸ್ ಆಗಿ ಹೋಗಿತ್ತು ನಂದರಲ್ಲಿ. ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಅಷ್ಟೇ ಮನೇಲಿ ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ.